ಈಗ ಅವರ ವಿರುದ್ಧವಾಗಿ ಈಗ ಕುಮಾರಸ್ವಾಮಿ ಹರಿಹಾಯ್ದಿದ್ದಾರೆ. ಸಚಿವ ಚಲುವರಾಯಸ್ವಾಮಿಯಿಂದ ಕಲಿಯೋದು ಏನಿಲ್ಲ, ಮಂಡ್ಯದಲ್ಲಿ ಅಶಾಂತಿ ಸೃಷ್ಟಿಸೋ ಕೆಲಸ ಮಾಡ್ತಾ ಇದ್ದೀನಿ ಅಂತ ಅವ್ರು ನನಗೆ ಹೇಳಿದ್ದಾರೆ. ಆದರೆ ಚಲುವರಾಯಸ್ವಾಮಿ ಇದನ್ನು ತಪ್ಪಾಗಿ ಹೇಳ್ತಾ ಇದ್ದಾರೆ ಅಂತ ಹೇಳಿ HDK ತಿರುಗೇಟ್ ಕೊಟ್ಟಿದ್ದಾರೆ. ಸಚಿವ ಚಲುವರಾಯಸ್ವಾಮಿಯಿಂದ ನಾನೇನು ಕಲಿಬೇಕಾಗಿಲ್ಲ, ಅತಿ ವಿನಯಂ ಧೂರ್ತ ಲಕ್ಷಣಂ ಎಂಬಂತಿತ್ತು ಹಳೆ ಸ್ನೇಹಿತನ ನಡೆ ಅನ್ನುವ ಮಾತುಗಳನ್ನ ಹೇಳಿದ್ದಾರೆ ಕುಮಾರಸ್ವಾಮಿ. ನನಗೆ ಮಂಡ್ಯ ಜಿಲ್ಲೆಯ ಜನರು ಸರ್ಟಿಫಿಕೇಟ್ ಕೊಡ್ತಾರೆ, ನೀವಲ್ಲ ನಮಗೆ ನನ್ನ ಬಗ್ಗೆ ಮಾತಾಡಬೇಕಾಗಿರೋರು ಅಂತೇಳಿ ಬೆಂಗಳೂರಿನಲ್ಲಿ ಮಾಜಿ CM ಮಾತಾಡಿದ್ದಾರೆ. ಈ ಜಿಲ್ಲೆನ ಇಷ್ಟೊಂದು ಈ ಪರಿಸ್ಥಿತಿಯಲ್ಲಿ ನೆಮ್ಮದಿನ ಹಾಳು ಮಾಡ್ತಕ್ಕಂಥದ್ದಕ್ಕೆ ಅವಶ್ಯಕತೆ ಇತ್ತ ನಮ್ಮ ಕುಮಾರಸ್ವಾಮಿಯವರಿಗೆ ಈ ಇಶ್ಯೂನ ತಗೊಂಡು ನಮ್ಮ ಜಿಲ್ಲೆಯ ಯುವಕರನ್ನ, ನಮ್ಮ ಜಿಲ್ಲೆಯ ಸಾರ್ವಜನಿಕರನ್ನ ನೆಮ್ಮದಿನ ಹಾಳು ಮಾಡ್ತಕ್ಕಂಥ ತೀರ್ಮಾನಕ್ಕೆ ಹೆಜ್ಜೆ ಇಟ್ಟಿದ್ದಾರಲ್ಲ, ನನಗೆ ಇದು ಭಾಳ ನೋವಿನ ಸಂಗತಿ. ಮಂಡ್ಯ ಜಿಲ್ಲೆಯನ್ನು ಹಾಳು ಮಾಡಲಿಕ್ಕೆ ನಾನು ನಿನ್ನೆ ದಿನ ಬಂದಿದ್ದೇನೆ ಅಂತೇಳಿ ಹೇಳಿದ್ದಾರೆ. ಅವರ ಮುಖಭಾವಗಳನ್ನು ನಾನು ನೋಡಿದೆ. ನಿಮ್ಮ ಮುಂದೆ ಇವತ್ತಿನ ಮಂಡ್ಯ ಜಿಲ್ಲೆಯ ಪತ್ರಿಕೋದ್ಯಮದಲ್ಲಿ ಸ್ನೇಹಿತರ ಮುಂದೆ ಮಾತನಾಡಬೇಕಾದ್ರೆ ಅವ್ರ ಮುಖಭಾವವನ್ನು ನೋಡಿದೆ. ಆ ಮುಖಭಾವದಲ್ಲಿ ಯಾವುದೋ ಒಂದು ಹಿಂದಿನ ಮಾತಿದೆಯಲ್ಲ ಹಿರೇಕರದು, ಅತಿ ವಿನಯಂ ಧೂರ್ತ ಲಕ್ಷಣಂ ಅಂತ, ಅದು ಎದ್ದು ಕಾಣ್ತಾ ಇತ್ತು ನಮ್ಮ ಹಳೆ ಸ್ನೇಹಿತರಲ್ಲಿ. ಮಂಡ್ಯ ಜಿಲ್ಲೆಯ ವಾತಾವರಣವನ್ನು, ಅಲ್ಲಿಯ ಸಿದ್ಧಾಂತವನ್ನು ಸಂಪೂರ್ಣವಾಗಿ ನಾಶ ಮಾಡ್ತಕ್ಕಂಥ ಕೆಲಸಕ್ಕೆ ನಾನು ಕೈ ಹಾಕಿದ್ದೇನೆ ಅಂತ ಹೇಳಿ ಆಪಾದನೆಯನ್ನು ಮಾಡಿದ್ದಾರೆ. ಪಾಪ ನನ್ನ ಜೊತೆಯಲ್ಲೂ ಹಲವಾರು ವರ್ಷಗಳ ಜೊತೆಲೇ ಇದ್ದಂಥವರು.